ಮಾಡಲು ಸಾಧ್ಯ ಇಲ್ಲ. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಸತತವಾದ ಸಭೆಗಳನ್ನು ಮಾಡುವಂಥದ್ದು, ಪ್ರವಾಸ ಮಾಡುವಂಥದ್ದು, ನಮಗೆ ಸುಸ್ತಾಗ್ತೀವಿ ನಾವು. ಅದರಲ್ಲಿ ಇವರು ದೇಶದ ಸ್ಥಿತಿಯನ್ನು ಮಾಡುವಂಥದ್ದು ಹೇಳೋದಲ್ಲ, ಸರ್ಕಾರ ಹೇಗೆ ನಡೆಸ್ತಾವೆ ಅಂತೇಳಿ. ಇವತ್ತು ದೇಶಕ್ಕೆ ಮಾದರಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಅವರು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಕೊರೋನಾ ವೈರಸ್ಗಿಂತಲೂ ಕೂಡ ಭಯಂಕರವಾಗಿ ಕೆಲವರು ಮಾತಾಡ್ತಾ ಇದ್ದಾರೆ. ಇದಕ್ಕೆ ಮದ್ದಿಲ್ಲ. ಅದು ನಮ್ಮ ಹೈಕಮಾಂಡ್ ಅದರ ಬಗ್ಗೆ ಸೂಕ್ತವಾದ ತೀರ್ಮಾನ ತಗೊಳ್ಳೋದಕ್ಕೆ ಈಗಾಗಲೇ ತಗೊಂಡಿದೆ. ಯಾವುದೇ ಕಾರಣದಿಂದ ಯಾರೋ ಇಬ್ಬರು ಸಣ್ಣ ಪುಟ್ಟ ಹೇಳಿಕೆಗಳನ್ನು ಕೊಟ್ಟಿರೋದು ಬಿಟ್ಟರೆ ಇನ್ನು ಬಹುತೇಕ ಎಲ್ಲಾ ಶಾಸಕರು ಕೂಡ ಸನ್ಮಾನ್ಯ ಯಡಿಯೂರಪ್ಪನವರೇ ಈ ಅವಧಿಯನ್ನು ಪೂರ್ಣ ಮಾಡಬೇಕು ಅಂತಕ್ಕಂಥ ಬಯಕೆಯನ್ನು ವ್ಯಕ್ತಪಡಿಸಿದ್ದೀವಿ. ಅವರಿದ್ರೇನೆ ಮುಂದೆ ಕೂಡ ನಮಗೆ ಸರ್ಕಾರ ಭಾಜಪ ಸರ್ಕಾರ ಬರೋದಕ್ಕೆ ಅವಕಾಶ ಆಗ್ತದೆ. ವಿಶ್ವನಾಥ್ ಅವರು ನಾವೆಲ್ಲ ಬಹಳ ಗೌರವ ಕೊಡ್ತಿದ್ವಿ. ಅವರೊಂದು ಸ್ವಲ್ಪ ಸಾಹಿತ್ಯಿಕವಾಗಿ ವಿಚಾರವಂತರು ಅಂತ. ಆದ್ರೆ ಈಗ ಅವರಿಗೆ ಅರಳು ಮರಳಾಗಿದೆ ಅಂತ ಮತ್ತೆ ಪುನರಪಿ ಅದನ್ನ ರುಜುವಾತ್ ಮಾಡ್ತಾ ಇದ್ದಾರೆ. ಅವ್ರ ಮನಸ್ಥಿತಿಯೇ ಸರಿ ಇಲ್ಲ. ಅವರು ಯಡಿಯೂರಪ್ಪನವರಿಗೆ ವಯಸ್ಸಾಗಿದೆ ಅಂತ ಹೇಳೋದಕ್ಕೆ ಇವ್ರಿಗೆ ವಯಸ್ಸು ಎಷ್ಟು, ಇವ್ರ ಮನಸ್ಥಿತಿ ಎಂತದ್ದು, ಇವ್ರು ಎಲ್ಲೆಲ್ಲಿದ್ದು ಬಂದ್ರು, ಏನ್ ಮಾಡಿ ಬಂದ್ರು, ಇವ್ರಿಗೆ ಬಿಜೆಪಿ ಪಕ್ಷದ ಹೈಕಮಾಂಡ್ ತರ ಮಾತಾಡ್ತಾರಂತ ಆದ್ರೆ ಇದಕ್ಕಿಂತ ಅವ್ರ ಮನಸ್ಥಿತಿ ಎಂತದ್ದು ಅಂತ ತಿಳ್ಕೊಳ್ಳೋದು ಬೇರೆ ಉದಾಹರಣೆಗಳೇ ಬೇಡ. ಮನೆಯಲ್ಲಿ ಇದ್ದರಿಗೆ ಇಕ್ಮದ್ದು ಹಾಕೋದು, ಇದ್ದ ಪಾರ್ಟಿಲಿ ಟೀಕೆ ಮಾಡೋದು, ಬೇರೆ ಪಾರ್ಟಿ ಟೀಕೆ ಮಾಡೋದಕ್ಕೆ ಇವ್ರ ಶಕ್ತಿ ಇಲ್ಲ. ಹಾಗಾಗಿ ಬಿಜೆಪಿ ಇದೀವಿ ಅಂದ್ಕೊಂಡಿದ್ದಾರೆ, ಇದಾರೋ ಇಲ್ಲ ಅಂತ ಅವರಿಗೆ ಡೌಟ್ ಇದೆ. ಹೀಗೀಗ ನೋಡಿದ್ರೆ ನಮಗೂ ಡೌಟ್ ಬರ್ತಾ ಇದೆ. ಅವ್ರ ಮನಸ್ಥಿತಿ ನೋಡಿ ಏನು ಮಳ್ಳಾಟ ಇದು, ಹುಚ್ಚಾಟ ಆಡ್ತಲ್ಲ ಈ ವಯಸ್ಸಿನಲ್ಲಿ, ಗೌರವಯುತವಾಗಿ ಇರೋದು ಬಿಟ್ಬಿಟ್ಟು ಅಂತ ಅನಿಸ್ತಾ ಇದೆ. ಅವರ ಹೇಳಿಕೆಗೆ ಯಾವ ಮಹತ್ವವೂ ಇಲ್ಲ. ಮತ್ತೆ ನಮ್ಮ ಪಕ್ಷದ ಹೈಕಮಾಂಡ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ನಿನ್ನೆ ತಮ್ಮ ಎದುರು ಹೇಳಿದ್ದಾರೆ, ಯಾವ ಮುಖ್ಯಮಂತ್ರಿ ಬದಲಾವಣೆ ವಿಷಯವೂ ಇಲ್ಲ, ಅದಕ್ಕಾಗಿ ಬಂದಿಲ್ಲ, ನಾವು ಪಕ್ಷ ಸಂಘಟನೆಗೆ ಬಂದಿದ್ದೀವಿ ಅಂತ ಹೇಳ್ತಿದ್ದಾರೆ. ಅಂತಂದ್ರೆ ನಾವು ಎಲ್ಲಿ ಕಳೆದೋಗ್ಬಿಡ್ತೀವಿ ಅಂತೇಳಿ ವಿಶ್ವನಾಥ್ ಅವರು ಆಗಾಗ ಹಿಂಗೆ ಕುಟ್ರ ಆಗ್ತಾ ಇರ್ತಾರೆ. ಉಸ್ತುವಾರಿ ಅರುಣ್ ಸಿಂಗ್ ವರದಿ ಕೇಳಿದ್ದಾರೆ. ಯಾರ ಮೇಲೆ ಕ್ರಮ ಅನ್ನೋದು ಗೊತ್ತಾಗ್ಲಿದೆ. ಸಿಎಂ ಪಕ್ಷದ ವಿರುದ್ಧ ಯಾರು ಮಾತಾಡಬಾರದು, ಸಿಎಂ ವಿರುದ್ಧ ಮಾತಾಡಿದ್ರೆ ಖಂಡಿತ ಕ್ರಮ ಅಂತ ಎಂಎಲ್ಸಿ ರವಿಕುಮಾರ್ ಹೇಳಿದ್ದಾರೆ. ಈಗ ಸ್ವಲ್ಪ ಹೊತ್ತಿನ ಕೆಳಗೆ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ವಿಶ್ವನಾಥ್ರವರು ಅತ್ಯಂತ ಹತಾಶೆಯಿಂದ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಅದು ಬಿಜೆಪಿ ಕಾರ್ಯಾಲಯಕ್ಕೆ ಬಂದು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಅರುಣ್ ಸಿಂಗ್ ಅವರನ್ನ ಭೇಟಿಯಾಗಿ ಸರ್ಕಾರದ ವಿರುದ್ಧವಾಗಿ, ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಪಕ್ಷಕ್ಕೆ ಮುಜುಗರ ಆಗೋ ಥರ, ಸರ್ಕಾರಕ್ಕೆ ಮುಜುಗರ ಆಗೋ ಥರ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದು ಅತ್ಯಂತ ಹತಾಶೆಯಿಂದ ಕೊಟ್ಟಿರ್ತಕ್ಕಂಥ ಹೇಳಿಕೆಯಾಗಿದೆ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಭಾವಿಸುತ್ತೆ. ವಿಶ್ವನಾಥ್ ಅವರಿಗೆ ಬಹುಶಃ ಭಾರತೀಯ ಜನತಾ ಪಾರ್ಟಿಯ ರೀತಿ ನೀತಿಗಳು, ಸಿದ್ಧಾಂತಗಳು, ಕಾರ್ಯವಿಧಾನ, ಕಾರ್ಯಪದ್ಧತಿ, ಪಕ್ಷದ ಸಿದ್ಧಾಂತ, ನಡೆ ನುಡಿ, ಪಕ್ಷದ ಆಚಾರ ವಿಚಾರಗಳನ್ನು ಇನ್ನು ಬಹಳಷ್ಟು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ವಿಶ್ವನಾಥ್ ಅವರಿಗೆ ಇದೆ ಅಂತ ಹೇಳಿ ಭಾರತೀಯ ಜನತಾ ಬಿಜೆಪಿ ನಾಯಕತ್ವ ಬದಲಾವಣೆ ಅಭಿಪ್ರಾಯ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಮುರುಗೇಶ್ ನಿರಾಣಿ, ಹೈಕಮಾಂಡ್ ಯಾವುದೇ ರೀತಿಯ ಕಮೆಂಟ್ ಮಾಡಬಾರದು ಅಂತ ಸೂಚಿಸಿದ್ದಾರೆ. ವಿಶ್ವನಾಥ್ ಹಿರಿಯ ರಾಜಕಾರಣಿ ಇದ್ದಾರೆ, ಅಭಿಮಾನದಿಂದ ಈ ಮಾತನ್ನ ಹೇಳಬಹುದು. ನಾನು ಮಂತ್ರಿ ಪದವಿಯಾಗ್ಲಿ ಯಾವುದೇ ಪದವಿಯಾಗ್ಲಿ ಕೇಳಿರಲಿಲ್ಲ. ಮುಖ್ಯಮಂತ್ರಿ ವಿಚಾರದಲ್ಲಿ ನಾನು ಹೇಳಿದ್ರೆ ಕೇಳ್ತಾರಾ ಅಂತ ಹೇಳಿದ್ದಾರೆ. ಹಿರಿಯರಾಗಿರುವಂತಹ ವಿಶ್ವನಾಥ್ ಅವರು ರಾಜಕೀಯದಿಂದ ಸಾಕಷ್ಟು ಅನುಭವ ಇರುವಂಥವ್ರು. ಉತ್ತರ ಕರ್ನಾಟಕದ ಬಗ್ಗೆ ನಾವು ಮಾಡಿರುವಂಥ ಕೆಲಸದ ಬಗ್ಗೆ ಇರ್ಬೋದು, ಅಥವಾ ಬೇರೆ ಏನು 3 ಹೆಸರುಗಳು ಹೇಳಿದ್ದಾರೆ, ಆ ಹೆಸರಿನ ಹಿನ್ನೆಲೆಯಲ್ಲಿ ಅವರು ಅಭಿಮಾನದಿಂದ ಹೇರ್ಬೋದು. ಅದಕ್ಕೆ ನನಗೆ ಏನು ಸಂಬಂಧ ಇಲ್ಲ. ಅವರು ಫೋನ್ ಟ್ಯಾಪ್ ಮಾಡಿ ಸಿಲುಕಿಸಲು ಯತ್ನ ನಡೆದಿದೆ ಅಂತ ಶಾಸಕ ಅರವಿಂದ್ ಬೆಲ್ಲದ್ ಸ್ಫೋಟಕ ಆರೋಪ ಮಾಡಿದ್ದಾರೆ. ಸ್ಪೀಕರ್ ಅವರಿಗೆ ನಾನು ಮಾಹಿತಿ ನೀಡಿದ್ದೇನೆ, ಪಿತೂರಿ ಮಾಡಿ ನನಗೆ ಫೋನ್ ಮಾಡಿಸಿದ್ದಾರೆ, ನನಗೆ ಯುವರಾಜ್ ಸ್ವಾಮಿ ಎಂಬಾತನ ಕಾಲ್ ಬಂದಿತ್ತು ಅಂತ ಬೆಲ್ಲದ್ ಫೋನ್ ಟ್ಯಾಪ್ ಬಾಂಬ್ ಸಿಡಿಸಿದ್ದಾರೆ. ಅರವಿಂದ್ ಬೆಲ್ಲದ್ ಫೋನ್ ಟ್ಯಾಪಿಂಗ್ ಆರೋಪ ಗಂಭೀರವಾಗಿ ತೆಗೆದುಕೊಂಡ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಪ್ರಧಾನ ಕಾರ್ಯದರ್ಶಿಗಳಿಂದ ಮಾಹಿತಿಯನ್ನ ಪಡೆದಿದ್ದಾರೆ. ಕೆಲವು ಜನರಿಂದ ಫೋನ್ ಅದು ಮಾಡಿಸ್ದಂಗೆ ಮಾಡಿ ಅದರಲ್ಲಿ ನನ್ನನ್ನು ಯಾವುದೋ ಒಂದು ಇದರಲ್ಲಿ ಸಿಗಿಸುವಂತ ಪ್ರಯತ್ನ ಇವತ್ತು ಆಗ್ತಾ ಇದೆ. ದೊಡ್ಡ ಕೈಗಾಣದ ದೊಡ್ಡ ಶಕ್ತಿಗಳಿಂದ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ನಾನು 14ನೇ ತಾರೀಕು ನಮ್ಮ ಮಾನ್ಯ ಸಭಾಧ್ಯಕ್ಷರಾದ ಶ್ರೀಮಾನ್ ವಿಶ್ವೇಶ್ವರ ಹೆಗಡೆ ಅವರಿಗೆ ಒಂದು ಪತ್ರ ಕೊಟ್ಟಿದ್ದೇನೆ. ಈ ರೀತಿ ವಿಷಯ ಆಗಿದೆ,